ಇವತ್ತು ಈ ವಿಡಿಯೋದಲ್ಲಿ ತುಂಬ ಸರಳವಾದ ವಿಧಾನದಲ್ಲಿ 1 kg ಆಗುವಷ್ಟು ಮ್ಯಾಂಗೋ ಐಸ್ ಕ್ರೀಮ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಯಾವುದೇ ಕ್ರೀಮ್ ಬಳಸದೇ ಕೇವಲ ಅರ್ಧ ಲೀಟರ್ ಹಾಲಿನಲ್ಲಿ ಈ ಮ್ಯಾಂಗೋ ಐಸ್ ಕ್ರೀಮ್ನ ನೀವು ಮಾಡ್ಕೋಬೋದು. ಸುಮಾರು ನಾನು 1 kg ಆಗುವಷ್ಟು ಮ್ಯಾಂಗೋ ಐಸ್ ಕ್ರೀಮ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ. ಸೊ ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಈ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಫುಲ್ ಕ್ರೀಮ್ ಹಾಲು ತೊಗೊಂಡಿದ್ದೀನಿ. ಇಲ್ಲಿ ಮೇನ್ ಪಾಯಿಂಟ ಫುಲ್ ಕ್ರೀಮ್ ಹಾಲೇ ತೊಗೋಬೇಕಾಗುತ್ತೆ. ಇದರಲ್ಲಿ ಐಸ್ ಕ್ರೀಮ್ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಅಂದರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಇವಾಗ ಇದರಲ್ಲಿನ ಹಾಲು ಒಂದು ಸ್ವಲ್ಪನೇ ನಾನು ಸೈಡಿಗೆ ಕಪ್ನಲ್ಲಿ ಹಾಕಿಟ್ಕೊತಿದ್ದೀನಿ. ಯಾಕೆ ಹಾಕಿಟ್ಕೊತಿದ್ದೀನಿ ಅಂತ ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಸ್ವಲ್ಪ ತಗೊಂಡಿನಿ ಅಷ್ಟೇ, ಒಂದು ಅರ್ಧ ಕಪ್ ಆಗುವಷ್ಟು. ಇವಾಗ ಹಾಲು ಕುದಿ ಬಂದಿದೆ ನೋಡ್ತಿರ್ಬೋದು. ಇವಾಗ ಕುದಿ ಬಂದಾದಮೇಲೆ ಅರ್ಧ ಲೀಟ್ರ್ ಹಾಲು ಅರ್ಧ ಆಗಬೇಕು, ಅಲ್ಲಿ ತನಕ ಅದನ್ನು ಕುದಿಸ್ಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಪಾವು ಲೀಟ್ರ್ ಆಗಿದೆ. ಅರ್ಧ ಲೀಟ್ರ್ ಹಾಲು ಪಾವು ಲೀಟ್ರ್ ಆಗಿದೆ. ಅಲ್ಲಿ ತನಕ ನಾನು ಕೈ ಆಡ್ಕೊತ ಕುದಿಸ್ಕೊಂಡಿದ್ದೆ. ಇವಾಗ ಗಟ್ಟಿಯಾಗಿರುತ್ತೆ ಹಾಲು. ಇವಾಗ ನಾನು ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದಾನ. ಇಲ್ಲಿ ನೋಡಿ ಕಾರ್ನ್ಫ್ಲವರ್ ತೊಗೊತಿದ್ದೀನಿ. ಸುಮಾರು ಒಂದು 2 ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ಹಾಕೊತಿದ್ದೀನಿ. ಈ ಹಾಲಿನಲ್ಲಿ ಹಸಿ ಹಾಲಿನಲ್ಲೇ ಹಾಕೋಬೇಕು, ಬಿಸಿಯಾಗಿರುವಂಥ ಹಾಲಿನಲ್ಲಿ ಹಾಕೋಬಾರ್ದಿದ್ದು ಕಾರ್ನ್ಫ್ಲವರ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿನಿ. ಇವಾಗ ಈ ಹಾಲಿನಲ್ಲಿ ಹಾಕೊತಿದ್ದೀನಿ. ಓಕೆ ನೋಡಿ, ಈ ಹಾಲು ಅರ್ಧ ಆದಮೇಲೆ ಈ ಕಾರ್ನ್ಫ್ಲವರ್ನ ಹಾಕೋಬೇಕಾಗುತ್ತೆ. ಈ ರೀತಿ ಹಾಕೊತ ಕೈ ಆಡಿಸ್ಕೊತಾ ಇರಿ, ಗಟ್ಟಿಯಾಗುತ್ತೆ ಹಾಕಿದ ತಕ್ಷಣ. ಇದು ಒಂದು 2 ಟೇಬಲ್ ಸ್ಪೂನ್ ಹಾಕಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಹಾಕೋಬಾರ್ದು ಇದು ಕಾರ್ನ್ಫ್ಲವರ. ಹಾಕಿದ ತಕ್ಷಣ ಈ ರೀತಿ ಗಟ್ಟಿಯಾಗುತ್ತೆ ಹಾಲು ನೋಡ್ತಿರ್ಬೋದು. ಇವಾಗ ಹಾಗೆಯೇ ಒಂದು 2-3 ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೋಬೇಕಾಗುತ್ತೆ. ಯಾಕಂದರೆ ಕಾರ್ನ್ಫ್ಲವರ್ ಹಸಿ ವಾಸನೆ ಹೋಗಬೇಕಲ್ಲ, ಹೀಗಾಗಿ ಸುಮಾರು ಒಂದು 3-4 ನಿಮಿಷ ಆಗೋ ತನಕ ಅಥವಾ ಒಂದು 5 ನಿಮಿಷ ಆದರೂ ಭೀ ನಡೆಯುತ್ತೆ ಇಲ್ಲಿ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಕರಗಬೇಕಲ್ಲ, ಹೀಗಾಗಿ ಮತ್ತೆ ಸಕ್ಕರೆ ಹಾಕಿದ ಮೇಲೆ ಮತ್ತೆ 3-4 ನಿಮಿಷ ಆಗೋ ತನಕ ನಾನು ಹಾಲು ಕುದಿಸ್ಕೊಂಡು ತೊಗೊತಿದ್ದೀನಿ. ಗಟ್ಟಿ ಆಗುತ್ತೆ ಇದು ಕಾರ್ನ್ಫ್ಲವರ್ ಹಾಕಿದ ಮೇಲೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಪೂರ್ತಿಯಾಗಿ ತಣ್ಣಗಾಗಬೇಕಿದು. ಹೀಗಾಗಿ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಅಲ್ಲಿ ತನಕ ನಾನಿಲ್ಲಿ ಸುಮಾರು ಒಂದು ಅರ್ಧ kg ಆಗುವಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ರೀತಿ ಕೊಯ್ತಿ ಮಾವಿನಕಾಯಿ ಬರುತ್ತೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ಪಲ್ಪ್ ಮಾತ್ರ ನಾನು ಸಪ್ರೇಟಾಗಿ ಮಾಡಿಟ್ಕೊಂಡಿನಿ. ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕೋತಿದ್ದೀನಿ. ಸುಮಾರು ಒಂದು ಅರ್ಧ kg ಆಗುವಷ್ಟು ಮಾವಿನಕಾಯಿ ಇದೆ. ಇದರಲ್ಲಿ 1 kg ಆಗುವಷ್ಟು ಐಸ್ ಕ್ರೀಮ್ ತಯಾರು ಮಾಡ್ಕೋಬೋದು ನಾವು. ಇವಾಗ ನೋಡಿ ಸ್ಮೂತಾಗಿ ರುಬ್ಕೊಂಡಾಗಿದೆ ಇವಾಗ ಮಾವಿನಕಾಯಿ ಪಲ್ಪ. ಇವಾಗ ಇದರಲ್ಲಿ ನಾವು ಹಾಲ್ಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಕಾರ್ನ್ಫ್ಲವರ್ ಹಾಕ್ಕೊಂಡು, ಇದು ತಣ್ಣಗಾಗಿದೆ. ಇವಾಗ ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿಯಾಗುತ್ತೆ ಅದು. ಇವಾಗ ಇದರಲ್ಲೇ ಹಾಕ್ಕೊಂಡು ಮತ್ತೆ ಮಿಕ್ಸಿಯಲ್ಲಿ ನಾನು ಇದನ್ನು ಸೇರಿಸ್ಕೊಂಡು ರುಬ್ಕೊತಿದ್ದೀನಿ. ತಣ್ಣಗೆ ಆದಮೇಲೆ ರುಬ್ಕೋಬೇಕು ನೀವು. ಇದು ತಣ್ಣಗಾಗತನ ಮಿಕ್ಸಿಯಲ್ಲಿ ಹಾಕೋಬಾರ್ದು. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹಾಲಿನ ಮೇನಿನ ಕೆನೆ ತೊಗೊಂಡಿದ್ದೀನಿ. ಸುಮಾರು ಒಂದು ಸಣ್ಣ ಕಪ್ಪಿಗೆ 1 ಕಪ್ ಆಗುವಷ್ಟು ಹಾಲಿನ ಮೇನಿನ ಕೆನೆ ಅದ. ಇದು ಕೂಡ ಇದರಲ್ಲೇ ಹಾಕ್ಕೊಂಡು ರುಬ್ಕೊತಿದ್ದೀನಿ. ನಿಂಬಲ್ಲಿ ಹಾಲಿನ ಮೇನಿನ ಕೆನೆ ಇಲ್ಲ ಅಂದರೆ ಅಮೂಲ್ ಫ್ರೆಶ್ ಕ್ರೀಮ್ ಬರುತ್ತೆ ಅಲ್ವಾ, ಅದು ಕೂಡ ಹಾಕೋಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಇಲೈಚಿ ಪೌಡರ್ ಕೂಡ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಮತ್ತೆ ಇದನ್ನು ಸ್ಮೂತಾಗಿ ಒಂದು 15-20 ಸೆಕೆಂಡ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಇವಾಗ ಎಲ್ಲನೂ ಸೇರಿಸಿ ಮತ್ತೆ ಒಂದು ಸ್ವಲ್ಪನೇ ನಾನು ರುಬ್ಕೊಂಡು ತೊಗೊಂಡಾಗಿದೆ. ಎಲ್ಲನೂ ಕಲ್ಕೊಳ್ಳುತ್ತೆ, ಅದು ಒಂದಾಗುತ್ತೆ. ಇವಾಗ ಇದನ್ನು ನಾನು ಟ್ರೇನಲ್ಲಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಷ್ಟು ಸರಳವಾಗಿ ಮಾಡ್ಕೋದಲ್ವ. ಇವಾಗ ಎಲ್ಲನೂ ಸೆಟ್ ಮಾಡ್ಕೊಂಡು ಸುಮಾರು ಒಂದು 3 ಗಂಟೆ ಆಗೋ ತನಕ ನಾನಿದು ಫ್ರೀಜರ್ನಲ್ಲಿ ಎತ್ತಿಡ್ತಿದ್ದೀನಿ. 3 ಗಂಟೆ ಆದಮೇಲೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ರುಬ್ಬಬೇಕಾಗುತ್ತೆ ಮಿಕ್ಸಿಯಲ್ಲಿ. ಇವಾಗ ಸದ್ಯಕ್ಕೆ ನಾನು ಈ ರೀತಿ ಕವರ್ ಹಾಕಬೇಕು. ಹಾಕಲಿಲ್ಲ ಅಂದರೆ ಮೇಲೆ ಬರ್ಫ್ ಜಮ ಆಗುತ್ತೆ. ಹೀಗಾಗಿ ಈ ರೀತಿ ಕವರ್ನ ಹಾಕ್ಕೊಳ್ಳಿ. ಒಂದು 3 ಗಂಟೆ ಆಗಿದೆ ಇವಾಗ. ಇದು ಈ ಟೈಮ್ನಲ್ಲಿ ಪೂರ್ತಿಯಾಗಿ ಸೆಟ್ ಆಗಿರಲ್ಲ, ಸೊ ಸೆಮಿ ಸೆಟ್ ಆಗಿರುತ್ತೆ, ಒಂದು ಅರ್ಧಂಬರ್ಧ ಸೆಟ್ ಆಗಿರುತ್ತೆ. ಈ ಟೈಮ್ನಲ್ಲಿ ಏನು ಮಾಡಬೇಕು ಇದಕ್ಕೆ ಅಂದರೆ ಮತ್ತೆ ಮಿಕ್ಸಿಯಲ್ಲಿ ಇದನ್ನು ಸ್ಮೂತಾಗಿ ಸ್ವಲ್ಪ ರುಬ್ಕೊಂಡು ತೊಗೊತಿದ್ದೀನಿ. ಒಂದೇ ಸಲನೇ ಹಿಂಗೆ 1 ನಿಮಿಷ ಆಗೋ ತನಕ ರುಬ್ಕೋಬಾರ್ದು. ಒಂದು 10 ಸೆಕೆಂಡಿಗೆ ನಿಂತು ರುಬ್ಕೋಬೇಕಾಗುತ್ತೆ. ಈ ಟೈಮ್ನಲ್ಲಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಪರ್ಫೆಕ್ಟಾಗಿ ಐಸ್ ಕ್ರೀಮ್ ಸಿಗುತ್ತೆ ನಮಗೆ. ಸ್ಮೂತ್ ಟೆಕ್ಸ್ಚರ್ ಸಿಗುತ್ತೆ. ನಾವು ಹೊರಗಡೆ ಯಾವ ರೀತಿ ತಿಂತೇವಲ್ಲ ಅದೇ ರೀತಿ ಸಿಗುತ್ತೆ ನಮಗೆ. ನೋಡಿ, ಒಂದು 10 ಸೆಕೆಂಡಿಗೆ ನಿಂತು ಒಂದು 2-3 ಸಲ ನಾನು ರುಬ್ಕೊಂಡು ತೊಗೊಂಡಾಗಿದೆ. ಮತ್ತು ಇದೇ ಟ್ರೇನಲ್ಲಿ ಹಾಕ್ತಿದ್ದೀನಿ. ಇವಾಗ ಸುಮಾರು ಒಂದು 7-8 ಗಂಟೆ ಆಗೋ ತನಕ ಇದಕ್ಕೆ ಸೆಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಸೆಟ್ ಮಾಡ್ಕೊಂಡಾಗಿದೆ. ಇವಾಗ ಮತ್ತೆ ಮೇಲೆ ಕವರ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಮೇಲೆ ಲೈಟಾಗಿ ಬರ್ಫ್ ಜಮಾ ಆಗುತ್ತೆ. ಈ ರೀತಿ ಕವರ್ ಹಾಕಿದರೆ ಬರ್ಫ್ ಜಮಾ ಆಗೋದಿಲ್ಲ. ಸೊ ಇವಾಗ ಪ್ಯಾಕ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಒಂದು 7-8 ತಾಸು ಆಗೋ ತನಕ ನಾನು ಫ್ರೀಜ್ನಲ್ಲಿ ಎತ್ತಿಟ್ಟಿದ್ದ. ಇವಾಗ ಸೆಟ್ ಆಗಿದೆ. ಇವಾಗ ಪರ್ಫೆಕ್ಟಾಗಿ ಬಂದಿದೆ ನಮ್ಮ ಮಾವಿನಕಾಯಿ ಐಸ್ ಕ್ರೀಮ್. ವಾವ್, ನೋಡಿ ಎಷ್ಟು
ಸರಿಯಾಗಿ ಬಂದಿದೆ ಅಂದರೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಐಸ್ ಕ್ರೀಮ್. ಹೊರಗಡೆ ಹೋಗಿ ನಾವು ತಿನ್ನಬೇಕಂದ್ರೆ ಎಷ್ಟು ಕಾಸ್ಟ್ಲಿಯಾಗಿ ಸಿಗುತ್ತೆ ಅಲ್ವಾ. ಸ್ವಲ್ಪ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀನಿ. ಈ ರೀತಿ ನೀವು ಅರ್ಧ kg ಮ್ಯಾಂಗೋದಲ್ಲಿ 1 kg ಆಗೋಷ್ಟು ಐಸ್ ಕ್ರೀಮ್ನ ನೀವು ತಯಾರು ಮಾಡ್ಕೋಬೋದು. ಏನು ಕಷ್ಟನೇ ಇಲ್ಲ, ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.